ಜೊತೆಗೆ ಶ್ರೀ BS ಸತ್ಯನಾರಾಯಣ, ಸೀನಿಯರ್ ಮೀಡಿಯಾ ಅಡ್ವೈಸರ್ ಟು ಹೈಯರ್ ಎಜುಕೇಷನ್ ಮಿನಿಸ್ಟರ್. ಸರ್, ತಮಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪರವಾಗಿ ಸ್ವಾಗತ ಸರ್. ಇಂದು ಶ್ರೀ ಸತ್ಯನಾರಾಯಣ ಸರ್ ಅವರು ಮುಂಜಾನೆ ವಿಶ್ವವಿದ್ಯಾಲಯಕ್ಕೆ ಆಗಮಿಸಿ ಗ್ರಂಥಾಲಯದ ಪ್ರತಿಯೊಂದು ಚಟುವಟಿಕೆ ಒಳಗೆ ನೋಡಿ ತಮ್ಮ ಪ್ರಶಂಸೆ ಅಲ್ಲದೆ ಸಲಹೆ ಸಹ ಕೊಟ್ಟಿದ್ದಾರೆ. ಅದಾದ ನಂತರ ನಾವು ಒಂದು ವಿದ್ಯಾರ್ಥಿಗಳ ಸಲುವಾಗಿ ಡಿಪಾರ್ಟ್ಮೆಂಟ್ ಆಫ್ ಜರ್ನಲಿಸಮ್ ಮಾಸ್ ಕಮ್ಯುನಿಕೇಷನ್ ಅಲ್ಲಿ ಒಂದು ಸಂವಾದ ಕಾರ್ಯಕ್ರಮ ಸಹ ಇತ್ತು. ಅಲ್ಲಿ ಬಹಳಷ್ಟು ಸಮಯ ನಮ್ಮ ಸರ್ ಸತ್ಯನಾರಾಯಣ ಸರ್ ಅವರು ವಿದ್ಯಾರ್ಥಿಗಳಾದಂಥ ಜರ್ನಲಿಸಮ್ ಹುಡುಗರಿಗೆ ಸಂವಾದ ಕಾರ್ಯಕ್ರಮ ಮಾಡಿಕೊಂಡು ಅವ್ರದ್ದು ಬಹಳಷ್ಟು ಕ್ವಶನ್ಸ್ ಅನ್ನ ಆನ್ಸರ್ ಕೊಟ್ಟು ನಮ್ಮ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಹೇಗೆ ಬೆಳಿಬೇಕು ಮತ್ತು ಮುಂದೆ ಜರ್ನಲಿಸಮ್ ಭವಿಷ್ಯ ಏನಿದೆ ಎಂಬುದರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಮ್ಮ ಹುಡುಗರ ಜೊತೆ ಹಾಗೆ ಗೆಸ್ಟ್ ಫ್ಯಾಕಲ್ಟಿ ಜೊತೆ ಅವರು ಶೇರ್ ಮಾಡಿದ್ದಾರೆ. ಸರ್, ರಿಯಲಿ ಇದು ಕಾರ್ಯಕ್ರಮ ಮುಂಜಾನೆ ಕಾರ್ಯಕ್ರಮ ಬಹಳ ಸೊಗಸಾಗಿತ್ತು. ಮತ್ತೆ ಎಲ್ಲ ಫೀಡ್ಬ್ಯಾಕ್ ನೋಡಿದ್ರೆ ನಮ್ಮ ಗೆಸ್ಟ್ ಫ್ಯಾಕಲ್ಟಿ ಸ್ಟೂಡೆಂಟ್ಸ್ ರಿಯಲಿ ದೇ ಆರ್ ವೆರಿ ಬ್ಲೆಸ್ಡ್ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಒಬ್ಬ ದೊಡ್ಡ ವ್ಯಕ್ತಿ, ಸೀನಿಯರ್ ಮೀಡಿಯಾ ಅಡ್ವೈಸರ್, ದಟ್ ಟು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅಡ್ವೈಸರ್ ಸಹ ಗುಲ್ಬರ್ಗ ವಿಶ್ವವಿದ್ಯಾಲಯ ಬಂದು ನಮ್ಮ ಜೊತೆ ಇದ್ದು ನಮ್ಮ ಹುಡುಗರ ಜೊತೆ ಶೇರ್ ಮಾಡಿದಂಥ ನಾಲೆಜ್ ಇಟ್ ಈಸ್ ಜಸ್ಟ್ ಇನ್ಯೂಮರಬಲ್ ಸರ್. ಸರ್, ಇವಾಗ ತಾವು ಸುಮಾರು 20 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀರಿ ಸರ್ ಈ ಒಂದು ಜರ್ನಲಿಸಮ್ ಅಂಡ್ ಮಾಸ್ ಮೀಡಿಯಾ ಒಳಗಡೆ. ಮತ್ತು ಇವಾಗ ತಾವು ಸೀನಿಯರ್ ಮೀಡಿಯಾ ಅಡ್ವೈಸರ್ ಸಹ ಇದ್ದೀರಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸಲುವಾಗಿ. ತಮಗೆ ಈ ಒಂದು ಮೀಡಿಯಾ ಮತ್ತು ಹೈಯರ್ ಎಜುಕೇಷನ್, ಈ ಒಂದು ಮೀಡಿಯಾದ ಏನು ರೋಲ್ ಇದೆ ಸರ್ ಹೈಯರ್ ಎಜುಕೇಷನ್ ಡೆವಲಪ್ಮೆಂಟ್ ಸಲುವಾಗಿ? ಮೊದಲನೇದಾಗಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದವರು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನಿಮಗೆ, ನಿಮ್ಮ VC ಅವರಿಗೆ ಎಲ್ರಿಗೂ ಧನ್ಯವಾದಗಳು. ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಎಕ್ಸಾಮಿನೇಷನ್ ಇದ್ದರೂ ಕೂಡ ಎಕ್ಸಾಮಿನೇಷನ್ಗೆ ಓದ್ ಕಳಿಸಿದಂಥ ವಿದ್ಯಾರ್ಥಿಗಳು ಬಂದು ಈ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಈಗ ನೀವು ಹೇಳ್ದಂಗೆ ಸುರೇಶ್ ಅವರೇ, ಬೇಸಿಕಲಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಇದೆಯಲ್ಲ, ಅದು ಮೂಲಭೂತವಾಗಿ ಉನ್ನತ ಶಿಕ್ಷಣವನ್ನು ಹೇಗೆ ನಮ್ಮ ವಿದ್ಯಾರ್ಥಿಗಳಿಗೆ ನೀಡಬೇಕು, ಯಾವ ನಿಟ್ಟಿನಲ್ಲಿ ನೀಡಬೇಕು, ವಿದ್ಯಾರ್ಥಿಗಳಿಗೆ ಹೇಗೆ ಅದು ಉಪಯೋಗ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಸೊ ಈ ಹಿನ್ನೆಲೆಯಲ್ಲೇ ಈ ಸರ್ಕಾರ ಬಂದ ತಕ್ಷಣ ಮೊದಲು ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನಿತ್ತು ಅದಕ್ಕೆ ಪರ್ಯಾಯವಾಗಿ, ಅಂದ್ರೆ ನಮ್ಗೆ ಇವತ್ತೇನಂತಂದ್ರೆ ನಿರುದ್ಯೋಗಿಗಳ, ಉನ್ನತ ಶಿಕ್ಷಣದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ದಿನ. 50 to 60% ಆಫ್ ದ ಹೈಯರ್ ಎಜುಕೇಷನ್ ಸ್ಟೂಡೆಂಟ್ಸ್ ಬಿಕಮ್ ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್ಸ್ ನಾವು. ಇದು ಈ ದೇಶದ ಆತಂಕಕಾರಿ. ಉತ್ಸಾಹಿ ಯುವಕರು ಉದ್ಯೋಗವಿಲ್ಲದೆ ಸುಮ್ಮನೆ ಏನೂ ಕೆಲಸ ಮಾಡದೆ ಕೈಕಟ್ಕೊಂಡು ಕೂರೋದಿದೆಯಲ್ಲ, ಇದು ಈ ದೇಶದ ಒಂದು ದೌರ್ಬಲ್ಯ ಅಂತ ಅನ್ಸ್ಬಿಡುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಅಂದ್ರೆ ನಮ್ಮ ಮಾನ್ಯ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಇಲ್ಲಿ ಸಚಿವರಾಗಿ ನೇಮಕಗೊಂಡ ನಂತರ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಬಂದ ತಕ್ಷಣ ಇಲಾಖೆ ಮೊದಲು ಮಾಡಿದ್ದು ಕೌಶಲ್ಯಾಧಾರಿತ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡೋದ್ರ ಬಗ್ಗೆ. ಈ ನಿಟ್ಟಿನಲ್ಲಿ ಹೈಯರ್ ಎಜುಕೇಷನ್ ನಾವೀಗೇನು ಮಾಡ್ತೀವಿ ಅಂತ ಅಂದ್ರೆ, ಆಸ್ ಎ ಜರ್ನಲಿಸ್ಟ್ ಮೀಡಿಯಾದಲ್ಲಿ ಕೆಲಸ ಮಾಡಿ ಇವೆಲ್ಲ ಮಾಡಿರೋದ್ರಿಂದ ಈ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಅನುಕೂಲಗಳಿರ್ತವೆ, ಏನೆಲ್ಲ ಸಹಕಾರಿ ಆಗ್ತದೆ, ಮತ್ತೆ ಸಚಿವರು ತೆಗೆದುಕೊಳ್ಳೋ ನಿರ್ಧಾರಗಳು ಹೇಗಿರ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿ ಪತ್ರಕರ್ತರಿಗೆ ರವಾನೆ ಮಾಡುವಂಥದ್ದು, ಪತ್ರಕರ್ತರಿಗೆ ತಿಳಿಸುವಂಥದ್ದು, ಇದು ನನ್ನ ಮುಖ್ಯವಾದ ಕೆಲಸ ಇವತ್ತು ಹೈಯರ್ ಎಜುಕೇಷನ್ ಅಲ್ಲಿ ಆಗ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಮ್ಮ ಇಲಾಖೆ ಏನೇನು ಅಭಿವೃದ್ಧಿ ಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತೆ ಇವನ್ನ ಮಾಧ್ಯಮಗಳಿಗೆ ತಲುಪಿಸಿ ಅದು ವಿದ್ಯಾರ್ಥಿಗಳಿಗೆ ರೀಚ್ ಆಗುವ ಮಾಡಿ ಅದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅನ್ನೋದು ಕೂಡ ನಮ್ಮ ಮುಖ್ಯ ಉದ್ದೇಶ. ಸರ್, ಈಗಿನ ಒಂದು 21st ಸೆಂಚುರಿಯಲ್ಲಿ ಇದು ಒಂದು ಡಿಜಿಟಲ್ ರೆವಲ್ಯೂಷನ್ ಬಹಳಷ್ಟು ಆಗ್ತಾ ಇದೆ. ಸೊ ನಮಗೆ ನಾರ್ಮಲಿ ಮೀಡಿಯಾ ಅಂತ ಅಂದರೆ ಪ್ರಿಂಟ್ ಮೀಡಿಯಾ ಜೊತೆಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಯೂಟ್ಯೂಬ್ ಮೀಡಿಯಾ ಅಂತಲೇ ಹೇಳ್ಬೋದು. ಸೊ ತಮಗೆ ಇದ್ರ ಬಗ್ಗೆ ಏನು ಸರ್, ಪ್ರಿಂಟ್ ಮೀಡಿಯಾ ಪ್ಲಸ್ ಪಾಯಿಂಟ್ಸ್ ಆಗಲಿ ಅಥವಾ ಈಗಿನ ಕಾಲದಲ್ಲಿ ನಮಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಬರ್ತಾ ಇದೆ, ಇದು ನಮ್ಮ ಸ್ಟೂಡೆಂಟ್ಸ್ಗೆ ಅಥವಾ ರಿಸರ್ಚ್ ಸ್ಕಾಲರ್ಸ್ಗೆ ಹೇಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ? ಆಕ್ಚುಲಿ ಮಾಸ್ ಕಮ್ಯುನಿಕೇಶನ್ ಅಥವಾ ಜರ್ನಲಿಸಮ್ ಓದೋ ವಿದ್ಯಾರ್ಥಿಗಳಿಂದ ತಿಳ್ಕೊಂಡಿರ್ಬೇಕು. ಈಗ ತುಂಬಾ ಜನಕ್ಕೊಂದು ಭ್ರಮೆ ಇದೆ, ಎಲೆಕ್ಟ್ರಾನಿಕ್ ಮೀಡಿಯಾ, ಟಿವಿ ಮೀಡಿಯಾದಲ್ಲಿ ಕಾಣಿಸ್ಕೊಳ್ಬೇಕು, ಟಿವಿ ಮೀಡಿಯಾ ಜರ್ನಲಿಸ್ಟ್ ಆಗಬೇಕು ಅಂತ ಹೇಳಿ.
ಟಿವಿ ಮೀಡಿಯಾ ಜರ್ನಲಿಸ್ಟ್ ಆಗಕ್ಕಿಂತ ಮೊದಲು ಅವರು ಮಾಡಬೇಕಾದ ಕೆಲಸ ಅಂದ್ರೆ ಪ್ರಿಂಟ್ ಮೀಡಿಯಾದಲ್ಲಿ ವರ್ಕ್ ಮಾಡೋದು. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ನೀವು ಹೇಳಿದ್ರೆ 21ನೇ ಶತಮಾನ, ಈ ಸಂದರ್ಭದಲ್ಲಿ ಏನಾಗ್ತಿದೆ, ಮಕ್ಕಳಿಗೆ ಒಂದು ರೀತಿ ಗ್ಲಾಮರ್ ಅದು ಎಲೆಕ್ಟ್ರಾನಿಕ್ ಮೀಡಿಯಾ, ಈ ಗ್ಲಾಮರ್ ಸೆಳೆತಕ್ಕೆ ಒಳಗಾಗ್ತಿದ್ದಾರೆ. ಆದ್ರೆ ಅದು ಹೆಚ್ಚು ದಿನ ಇರೋದಿಲ್ಲ. ಆದ್ರಿಂದ ಆಮೇಲೆ ಇವ್ರಿಗೆಲ್ಲ ಏನ್ ಅನುಮಾನ ಅಂದ್ರೆ ಜನ ಪ್ರಿಂಟ್ ಮೀಡಿಯಾ ಓದೋದಿಲ್ಲ, ಪ್ರಿಂಟ್ ಮೀಡಿಯಾ ಹೋಗ್ಬಿಡುತ್ತೆ ಅಂತ. ಅದು ಭ್ರಮೆ. ಜಗತ್ತಿನ ಯಾವುದೇ ಮೂಲೆಯಲ್ಲೂ ಕೂಡ ನೀವು ಅಮೆರಿಕಾಗ ಹೋಗಿ, ಯುರೋಪ್ ಕಂಟ್ರೀಸ್ ಹೋಗಿ, ಎಲ್ಲಾದ್ರೂ ಹೋಗಿ, ಪ್ರಿಂಟ್ ಮೀಡಿಯಾ ಈಗಲೂ ಕೂಡ ಶಾಶ್ವತವಾಗಿ ಅತ್ಯಂತ ಪ್ರಬಲವಾಗಿ ಉಳ್ಕೊಂಡಿದೆ. ಪ್ರಿಂಟ್ ಮೀಡಿಯಾ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಂಟ್ ಮೀಡಿಯಾ ಹೋಗಂಗಿತ್ತು ಅಂದ್ರೆ ಇಷ್ಟೆಲ್ಲ, ಈಗ ನಮ್ಮಲ್ಲಿ 11-13 ಚಾನಲ್ ಇದೆ, ನ್ಯೂಸ್ ಚಾನಲ್ಸ್, ಅದು ಸ್ಯಾಟಲೈಟ್ ಚಾನಲ್ಸ್. ಕರ್ನಾಟಕದ ಮಟ್ಟಿಗೆ ನಾನು ಹೇಳ್ತಾ ಇರೋದು ಹೋಗಿ ಬಿಡಬೇಕಿತ್ತು. ಇವತ್ತು ಎಲ್ಲ ದಿನಪತ್ರಿಕೆಗಳು ತಮ್ಮ ಸರ್ಕ್ಯುಲೇಷನ್ ಗಳನ್ನ ಹೆಚ್ಚಿಸ್ಕೊಂಡಿವೆ. ಬಹಳಷ್ಟು ಪತ್ರಿಕೆಗಳು ಸರ್ಕ್ಯುಲೇಷನ್ ಹೆಚ್ಚಿಸ್ಕೊಂಡಿವೆ, ಜನ ಓದ್ತಾ ಇದ್ದಾರೆ. ಅಂದ್ರೆ ಈ ಅಬ್ಬರದಲ್ಲಿ, ಟಿವಿ ಚಾನೆಲ್ಗಳ ಅಬ್ಬರದಲ್ಲಿ, ಪ್ರಿಂಟ್ ಮೀಡಿಯಾ ಹೋಗೇ ಬಿಡ್ತು, ಪತ್ರಿಕೆಗಳ ಜನ ಓದ್ತಿಲ್ಲ ಅನ್ನೋದಿದೆಯಲ್ಲ, ಇದೊಂದು ರೀತಿ ಇಲ್ಯೂಷನ್, ಭ್ರಮೆನಲ್ಲಿದ್ದಾರೆ ವಿದ್ಯಾರ್ಥಿಗಳು. ಹಂಗಾಗಿ ಗಾಬರಿ ಆಗೋದೇನು ಬೇಕಿಲ್ಲ. ಆದ್ರೆ ನಿಜವಾಗ್ಲೂ ಒಬ್ಬ ಪತ್ರಕರ್ತನಾಗಬೇಕು ಅನ್ನೋನಿಗೆ ಪ್ರಿಂಟ್ ಮೀಡಿಯಾ ಅಂದ್ರೆ ಮುದ್ರಣ ಮಾಧ್ಯಮ ಏನಿದೆ, ಇದು ಅತ್ಯಂತ ಸಹಕಾರಿಯಾಗುತ್ತೆ. ಅವನ್ನ ಒಂದು ರೀತಿ ಬೌದ್ಧಿಕವಾಗಿ ಬೆಳಿಲಿಕ್ಕೆ, ಆಲೋಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆಮೇಲೆ ಅವನಿಗೆ ಬರೆಯೋ ಸ್ಕಿಲ್ ಹೆಚ್ಚುತ್ತೆ. ಆದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದ್ರೆ ನಾವು, ಇದು ಒಂದು ರೀತಿ ಅಬ್ಬರ. ಇಲ್ಲಿ ಸುದ್ದಿ ಹೇಳ್ತೀವಿ ಅನ್ನೋದಕ್ಕಿಂತ ಅಬ್ಬರ ಜಾಸ್ತಿ ಮಾಡ್ಬಿಡ್ತೀವಿ. ಅಂದ್ರೆ ಆ ಮಟ್ಟಕ್ಕೆ ಈ ಇವತ್ತಿನ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಅಂದ್ರೆ ಆ ಸ್ಥಿತಿಗೆ ಬಂದು ಹೋಗಿದೆ. ನಾವಿಲ್ಲಿ ಸುದ್ದಿ ಹೇಳೋದಕ್ಕಿಂತ ವರ್ಣನೆ, ಆಮೇಲೆ ಸುದ್ದಿಗೆ ಅವಶ್ಯಕತೆ ಅಲ್ಲದೆ ಇರೋದನ್ನ ಹೆಚ್ಚು ಹೇಳಲಿಕ್ಕೆ ಶುರು ಮಾಡ್ತಾ ಇದ್ದೀವಿ. ಇಟ್ಸ್ ಎ ಕ್ವಶನ್ ಆಫ್ ಟೈಮ್ ಫ್ಯಾಕ್ಟರ್. ಆಮೇಲೆ ಇವತ್ತೇನಾಗ್ತದೆ ಅಂದ್ರೆ ಈ ಪತ್ರಿಕೋದ್ಯಮ ಅನ್ನೋದೇ ಒಂದು ಉದ್ಯಮವಾಗಿ ಹೆಚ್ಚು ಬೆಳೆದು ನಿಂತಿದೆ. ಇವತ್ತು ಆಲ್ಮೋಸ್ಟ್ ಆಲ್ ಇಂಡಸ್ಟ್ರೀಸ್ ಎಲ್ಲ ಇವತ್ತು ಪತ್ರಿಕೋದ್ಯಮ ಬಂದು ನಿಂತಿದ್ದಾರೆ. ಸೊ ಹಾಗಾಗಿ ಅದರಿಂದ ರೆವಿನ್ಯೂ ಓರಿಯೆಂಟೆಡ್ ಸರ್, ಈಗ ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗ ಅತ್ಯಂತ ಪ್ರಬಲವಾದ ಅಂಗ ಅಂತ ಕರಿತೀವಲ್ಲ, ಇವತ್ತು ಅವಾಗ ಯಾವ ಕಾನ್ಸೆಪ್ಟ್ ಅಲ್ಲಿ ಅದನ್ನು ಕರೆದ್ರು ಅಂತ ಅಂದ್ರೆ, ಅದು ನಮ್ಮ ಸ್ವತಂತ್ರ ಪೂರ್ವದಿಂದ ಕೂಡ, ನಮ್ಮ ಸ್ವತಂತ್ರ ದಕ್ಕಿಸ್ಕೊಳ್ಳೋರಿಗೆ ಏನ್ 17ನೇ ಶತಮಾನದಲ್ಲಿ ನಾವು ಪತ್ರಿಕೆಗಳ ಆರಂಭಗೊಳ್ತೇವೆ ಭಾರತದಲ್ಲಿ. 18ನೇ ಶತಮಾನದಲ್ಲಿ ಆರಂಭದಲ್ಲಿ ನಮ್ಮಲ್ಲಿ ಪತ್ರಿಕೆಗಳು ಆರಂಭ ಆಗ್ತವೆ, ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ. ಸೊ ಇಲ್ಲಿಂದ ಆರಂಭವಾಗಿ ನೀವೆಲ್ಲ ಪೂರಕವಾಗಿ ವರ್ಕ್ ಮಾಡ್ತೇವೆ. ನಮ್ಮ ಸ್ವತಂತ್ರ ಹೋರಾಟಕ್ಕೆ ಪೂರಕವಾಗಿ ಹುಟ್ಟುತ್ತವೆ. ಅದಕ್ಕೊಂದು ಬದ್ಧತೆ ಇರುತ್ತೆ ಪತ್ರಿಕೆಗಳಿಗೆ. ಆದ್ರೆ ಇವತ್ತಿನ ದಿನದಲ್ಲಿ ಈ ಎಲೆಕ್ಟ್ರಾನಿಕ್ ಮೀಡಿಯಾಗಳಿಗೆ ಆ ತರದ ಸಂದರ್ಭ ಇಲ್ಲ. ಇಟ್ಸ್ ಓನ್ಲಿ ರೆವಿನ್ಯೂ ಓರಿಯೆಂಟೆಡ್. ಅಂದ್ರೆ ಆದಾಯ, ಇನ್ವೆಸ್ಟ್ ಮಾಡು, ಹಣ ಬರಲಿ. ಓನ್ಲಿ ಡಿಪೆಂಡಿಂಗ್ ಅಪಾನ್ ದ ಅಡ್ವರ್ಟೈಸರ್ಸ್. ಜಾಹೀರಾತಿನ ಉದ್ದೇಶ ಇಟ್ಕೊಂಡು ಇವತ್ತು ಚಾನೆಲ್ಗಳು ಬರ್ತಿದ್ದಾರೆ. ಆದ್ರಿಂದ ಎಲೆಕ್ಟ್ರಾನಿಕ್ ಮೀಡಿಯಾ ಅನ್ನೋದು ಒಂದು ರೀತಿ ಇವತ್ತಿನ ಸಂದರ್ಭದಲ್ಲಿ ನಾವು ಅದನ್ನ ಅವಲೋಕಿಸೋದಾದ್ರೆ, ಸುದ್ದಿಗಳು ಬರ್ತವೆ, ಬಟ್ ಸುದ್ದಿಗಳಿಗಿಂತ ಅದನ್ನ ಏನು ವೈಭವೀಕರಣ ಇದೆಯಲ್ಲ, ಆ ವೈಭವೀಕರಣ ಸಿಕ್ಕಾಪಟ್ಟೆ ಇರ್ತದೆ. ಈ ವೈಭವೀಕರಣದಿಂದ ಜನ ಕೆಲವರು ಬೇಸತ್ತು ಹೋಗಿದ್ದಾರೆ, ಕೆಲವರು ಅನಿವಾರ್ಯವಾಗಿ ನೋಡ್ತಾ ಇದ್ದಾರೆ. ಈ ಸ್ಥಿತಿಲಿ ಇವತ್ತು ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ನಿಂತಿದೆ. ಸರ್, ಇವಾಗ ನಾವು ನೋಡ್ತಾ ಇದ್ವಿ ಸರ್, ಈಗಿನ ಕಾಲದಲ್ಲಿ ಕೆಲವರು ಹುಡುಗರು ತಾವೇ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು, ನಾನು ಯೂಟ್ಯೂಬರ್ ಅಂತ ಹೇಳೋದು. ಸೊ ಇದು ಯೂಟ್ಯೂಬರ್ ರಿಜಿಸ್ಟ್ರೇಷನ್ ಏನಾದರೂ ಆಗುತ್ತಾ, ಅಥವಾ ನಮ್ಮ ಏನು ಅವರು ಜರ್ನಲಿಸಮ್ ಓದಿ ಹುಡುಗರು ಮಾಡ್ಬೋದಾ, ಅಥವಾ ಯಾರು ಬೇಕಾದ್ರೂ ಮಾಡ್ಬೋದಾ? ಯಾಕಂದ್ರೆ ಆ ಟ್ರೆಂಡ್ ಏನಿದೆ ಸರ್, ಎವ್ರಿ ಒನ್ ಈಸ್ ಹ್ಯಾವಿಂಗ್ ಈಸ್ ಓನ್ ಯೂಟ್ಯೂಬ್ ಚಾನಲ್, ನಾನು ಯೂಟ್ಯೂಬರ್ ಅಂತ ಹೇಳ್ಕೊಂಡು ಪಾಪ್ಯುಲರ್ ಆಗ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದಾಗ ಅದಕ್ಕೊಂದು ಬೆಲೆ ಇದೆ. ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಟ್ವಿಟರ್ ಇರ್ಬೋದು, ಮತ್ತೆ ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಮತ್ತೆ ಎಕ್ಸ್ ಅಂತ ಈಗ ನಾವು ಇವೆಲ್ಲವೂ ಕೂಡ ಒಂದು ಮಾಹಿತಿ ಸರ್. ಇವೆಲ್ಲ ನಥಿಂಗ್ ಬಟ್ ಮತ್ತೆ ಬೇರೆ ಏನಲ್ಲ, ಇವೆಲ್ಲವೂ ಜನಗಳಿಗೆ ನಾವು ತಲುಪಿಸುವಂತ ಮಾಹಿತಿ, ಕಮ್ಯುನಿಕೇಶನ್ ಅಷ್ಟೇ. ಈ ಕಮ್ಯುನಿಕೇಶನ್ ದೃಷ್ಟಿಯಲ್ಲಿ ಇವೆಲ್ಲ ಬಂದಿರತಕ್ಕಂಥವು. ಅಂದ್ರೆ ಬದಲಾದಂತ 21ನೇ ಶತಮಾನದಲ್ಲಿ ತಾಂತ್ರಿಕವಾಗಿ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ. ದೇಶ ವಿದೇಶಗಳಲ್ಲಿ ನಮ್ಗಿಂತ ಫಾರ್ ಬೆಟರ್, ತುಂಬಾ ಮುಂದೆ ಇದ್ದಾರೆ. ಆದ್ರೆ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ, ಕೈಗಳಿಗೆ ಕೆಲಸ ಇಲ್ಲ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾಗಳು ಜಾಸ್ತಿ. ಸೋಷಿಯಲ್ ಮೀಡಿಯಾಗಳ ಜವಾಬ್ದಾರಿ ಇದೆಯಲ್ಲ, ಇದು ನಮ್ಮ ಟಿವಿ ಏನಂದ್ರೆ ಅದೇನೋ ಅದ್ ಬಂದ್ಮೇಲೆ ಇದು ಹೋಯ್ತು, ಇದಾದ್ಮೇಲೆ ಅದು ಹೋಯ್ತು, ಕತೆ ಹೇಳ್ತಾರಲ್ಲ, ಡೋಗ್ಲಿ ಹೋಯ್ತು, ಭಂಗಿ ಬಂತು, ಭಂಗಿ ಹೋಯ್ತು, ಬಳಿ ಬಂತು, ಹಂಗೆ ಇದು. ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದ ತಕ್ಷಣ ಪ್ರಿಂಟ್ ಮೀಡಿಯಾ ಹೋಯ್ತು ಅಂತ ಗುಯ್ಲೆಬ್ಬಿಸಿತು, ಏನೂ ಆಗಲಿಲ್ಲ. ಈಗ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಸರಿಸಮಾನವಾಗಿ ಅದಕ್ಕಿಂತನೂ ಪ್ರಬಲವಾಗಿ
ಸೋಷಿಯಲ್ ಮೀಡಿಯಾಗಳು ಇವತ್ತು ವರ್ಕ್ ಆಗ್ತಿದ್ದಾವೆ. Yes, sir. ಅದರಲ್ಲಿ ಕೆಲವು ತಪ್ಪಿರ್ತವೆ, ಕೆಲವು ಸರಿ ಇರ್ತವೆ, ಕೆಲವರು ಸುಮ್ಮನೆ ಸುದ್ದಿಗೋಸ್ಕರ ಅಂತಾನೆ ಮಾಡ್ತಾರೆ. ಆದ್ರೆ ಬಹಳ ತುಂಬಾ ಯಾಕಂದ್ರೆ ಬರೀ ನ್ಯೂಸ್ ಕಾನ್ಸೆಪ್ಟ್ ಒಂದೇ ಅಲ್ಲ. ಈಗ ಜನಗಳಿಗೆ ಸಾಮೂಹಿಕವಾಗಿ ಮಾಸ್ ಮೀಡಿಯಾ ಅಂತ ಕರೆಯೋದೇ ಅದಕ್ಕೆ ನಾವು ಸಾಮೂಹಿಕವಾಗಿ ಒಂದು ಸುದ್ದಿಯನ್ನ ತಲುಪಿಸುವಂಥದ್ದು. ಕೆಲವರು ತುಂಬಾ ಜನ ಈಗ ಯೂಟ್ಯೂಬರ್ಸ್ ಇದ್ದಾರೆ, ನೀವು ನೋಡಬೇಕು, ಇಂಟರ್ನ್ಯಾಷನಲ್ ಯೂಟ್ಯೂಬರ್ಸ್. Yes, sir. ಅವರು ಟ್ರಾವೆಲಿಂಗ್ ಸಂಬಂಧಪಟ್ಟಂತೆ, Okay. ಕುಕಿಂಗ್ ಸಂಬಂಧಪಟ್ಟಂತೆ, ಆಮೇಲೆ ಏನು ಬುಕ್ಸ್ ಸಂಬಂಧಪಟ್ಟಂತೆ, ಹಾಗೆ ಹಲವಾರು ವಿಚಾರ, ಫಾರೆಸ್ಟ್ ಸಂಬಂಧಪಟ್ಟಂತೆ, ಈ ಜಗತ್ತಿನ ನದಿಗಳು ಸಂಬಂಧಪಟ್ಟಂತೆ, Okay. ದೊಡ್ಡ ಬೆಟ್ಟ ಗುಡ್ಡ ಕಾಡು ನೇಚರ್ ಸಂಬಂಧಪಟ್ಟಂತೆ, ಅಟ್ಮಾಸ್ಫಿಯರ್ ಸಂಬಂಧಪಟ್ಟಂತೆ ಎಲ್ಲ ಮಾಡ್ತಾರೆ. ತುಂಬಾ ಬರ್ತವೆ, ಬಟ್ ಜನ ನೋಡೋದಿಲ್ಲ. ಅವರೆಲ್ಲ ಕ್ರೋರ್ಸ್ ಟುಗೆದರ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅವರೆಲ್ಲ. ಅದರಿಂದನೇ ಆದಾಯ ಬರುತ್ತೆ, ತುಂಬಾ ಆದಾಯ ಬರ್ತದೆ ಕೆಲವರಿಗೆಲ್ಲ. ಅದರಿಂದನೇ ಅವ್ರು ಜೀವನ ಕಟ್ಕೊಂಡು ಹೋಗಿದ್ದಾರೆ, ನೂರಾರು ಜನ ಕೆಲಸ ಕೊಟ್ಟು ನೋಡಿದ್ದಾರೆ ಇವತ್ತು. ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂತ ಅಂದ್ರೆ, ಈಗ ಕಾಮನ್ ಮ್ಯಾನ್ ಕೂಡ ಒಬ್ಬ ಪತ್ರಕರ್ತನ ರೀತಿ ವರ್ತಿಸಕ್ ಶುರು ಮಾಡ್ಬಿಟ್ಟು. ಇಟ್ಸ್ ಎ ವೆರಿ ಈಸಿ. ಒಂದು ಮೊಬೈಲ್ ಇದ್ರೆ ಅವನ ಕೈಯಲ್ಲಿ ಸಾಕು, ಸುಮ್ಮನೆ ಶೂಟ್ ಮಾಡು, ಅಪ್ಲೋಡ್ ಮಾಡು. ಇದು ಯೂಟ್ಯೂಬ್ ಇದೆಯಲ್ಲ, ಒಂದು ರೀತಿ ಬ್ರಹ್ಮರಾಕ್ಷಸ. ನೀವು ಏನೇ ಕೊಡಿ ಅದು ಹೊಟ್ಟೆಗೆ ಅದು ತುಂಬಿಕೊಳ್ಳುತ್ತೆ. ಅದಕ್ಕೆ ಆದಾಯ ಅದು. ಯೂಟ್ಯೂಬರ್ಸ್ ಎಲ್ರಿಗೂ ದುಡ್ಡು ಬರಲ್ಲ, ಯೂಟ್ಯೂಬ್ ಇಂದ ಎಲ್ರಿಗೂ ದುಡ್ಡು ಬರಲ್ಲ. ಅದಕ್ಕೂ ಬಹಳ ಶ್ರಮ ಇದೆ, ಬಹಳ ಕೆಲಸ ಮಾಡಬೇಕು, ತುಂಬಾ ವರ್ಕೌಟ್ ಮಾಡ್ಬೇಕು. ಅದಕ್ಕೆಲ್ಲ ಅದಕ್ಕೊಂದು ಸಿಸ್ಟಮ್ ಇದೆ. ಈಗ ಏನಾಗಿದೆ ಅಂದ್ರೆ, ಸುಮ್ಮನೆ ಎಲ್ಲರೂ ಒಂದೊಂದು ಮೊಬೈಲ್ ಇಟ್ಕೋ, ಶೂಟ್ ಮಾಡು, ನಾನು ಜರ್ನಲಿಸ್ಟು, ನಾನು ಪತ್ರಕರ್ತ ಅಂತ ಹಾಕು. ಆಮೇಲೆ ಅದರಲ್ಲಿ ಸತ್ಯಾಸತ್ಯತೆಗಳು ಎಷ್ಟು, ನಿಜ ಎಷ್ಟು, ಸುಳ್ಳು ಎಷ್ಟು. ಆದ್ರೆ ಪ್ರಾಮಾಣಿಕವಾಗಿ ಮಾಡುವಂತವ್ರಿಗೆ ಇದೆಲ್ಲ ಒಂದು ಉದ್ಯೋಗ. ಆಕ್ಚುಲಿ ಈಗ ನಿಮ್ಮ ಜರ್ನಲಿಸಂ ಸ್ಟೂಡೆಂಟ್ಸ್ ಇದಾರಲ್ಲ, ಅವ್ರಿಗೆ ಎಷ್ಟು ಉಪಯೋಗ ಆಗುತ್ತೆ ಅಂದ್ರೆ, ಅವರು ನಿಜವಾಗ್ಲೂ ಸೀರಿಯಸ್ ಆಗಿ ಏನಾದ್ರು ಮಾಡ್ತೀವಿ ಅಂದ್ರೆ, ಅವರು ಅವರ ಭವಿಷ್ಯವನ್ನ ಇದರಲ್ಲೇ ರೂಪಿಸ್ಕೊಂಡ್ಬಿಡ್ಬೋದು. ಅವರು ಒಂದು ಸೆಲೆಕ್ಟ್ ಮಾಡ್ಕೊಬೇಕು, ನನಗೆ ಟೂರಿಸಂ ಬಗ್ಗೆ ಇಷ್ಟ ಅಪ್ಪ, ನಾನು ಟೂರಿಸಂ ಮಾಡ್ತಾ ಹೋಗ್ತೀನಿ. ಅದರ ಇನ್ನೊಬ್ಬ ಇಲ್ಲ ಎಜುಕೇಶನ್ ಬಗ್ಗೆ, ನಾನು ಆಲ್ಮೋಸ್ಟ್ ಆಲ್ ಜಗತ್ತಿನ ಅಥವಾ ರಾಜ್ಯದ ಎಜುಕೇಶನ್ ಇಂಟರ್ವ್ಯೂ ಮಾಡ್ತಾ ಹೋಗ್ತೀನಿ, ಫೀಡ್ ಮಾಡ್ತೀನಿ. ಯೂಟ್ಯೂಬ್ ತುಂಬಾ ವ್ಯೂವರ್ಸ್ ಬರ್ತಾರೆ. ಇಟ್ಸ್ ಬಿಲಾಂಗ್ಸ್ ಟು ಹಿಸ್, ಅವನ ಆಯ್ಕೆಗಳು, ಅವನ ಆಸಕ್ತಿಗಳ ಮೇಲೆ ತೀರ್ಮಾನ ಆಗುವಂಥದ್ದು. ಅದರ್ವೈಸ್ ಇಲ್ಲ ಅಂದ್ರೆ, ಈಗ ಸುಮ್ಮನೆ ಮಾಡೋದು, ಏನೋ ಯಾರ್ದೋ ಒಬ್ಬರನ್ನು ಮಾಡೋದು, ಹಾಕೋದು, ಮಾಡೋದು, ಇವೆಲ್ಲ ಏನು ಉಪಯೋಗ ಇಲ್ಲ. ಆಮೇಲೆ ಇದಕ್ಕೆ ಏನಂದ್ರೆ ಪ್ರಾಬ್ಲಮ್, ಬೇಸಿಕಲಿ ಒಂದು ಸ್ಯಾಂಟಿಟಿ ಅನ್ನೋದಿಲ್ಲ, ಅಕೌಂಟಬಿಲಿಟಿ ಇರೋದಿಲ್ಲ. ಇದಕ್ಕೆ ಈಗಲೇ ಕೇಂದ್ರ ಸರ್ಕಾರ ಈ ದೃಷ್ಟಿಯಲ್ಲೇ ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಏನಾದ್ರು ಮಾಡುವಂತ ಪ್ರಯತ್ನಗಳನ್ನ ಆಗ್ಲೇ ಹೆಜ್ಜೆ ಇಟ್ಟಿದೆ. ಅದು ಎಲೆಕ್ಟ್ರಾನಿಕ್ ಮೀಡಿಯಾಗೂ ಆಗ್ಬೋದು, ಈ ಸೋಷಿಯಲ್ ಮೀಡಿಯಾಗೂ ಆಗ್ಬೋದು. ಯಾಕಂದ್ರೆ ಇದು ರಿಜಿಸ್ಟ್ರೇಷನ್ ಎಲ್ಲಾದ್ರೂ ಮಾಡಿದ್ರೆ ಅಂದ್ರೆ ನಮ್ಗೆ ಯೂಟ್ಯೂಬರ್ ಜನ ಇದ್ದಾರೆ, ಲೈಕ್ ಅಥೆಂಟಿಸಿಟಿ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಸುಮ್ಮನೆ ನೀವು ಹೇಳಿದಾಗೆ ಒಂದು ಮೊಬೈಲ್ ತಗೊಂಡು ನಾನು ಯೂಟ್ಯೂಬರ್ ಅಂತ ತಿಳ್ಕೊಂಡು ಒಂದು ಯಾವ್ದೋ ವಿಡಿಯೋ ತಗೊಂಡು ಅಪ್ಲೋಡ್ ಮಾಡ್ಬಿಡ್ತೀವಿ. ಸೊ ದಟ್ ಶುಡ್ ನಾಟ್ ಹ್ಯಾಪನ್. Even YouTube conditions ಪ್ರಕಾರ there is a lot of conditions also. ಬಟ್ ಆಗಲ್ಲ, ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಾಗ ಮಾತ್ರ ಅವ್ರು ಜಾಗೃತಿ ಕೊಡ್ತಾರೆ, ಆಗ ಯೂಟ್ಯೂಬ್ ಚಾನಲ್ ಡಿಸ್ಕಂಟಿನ್ಯೂ ಮಾಡ್ತಾರೆ, ಡಿಲೀಟ್ ಮಾಡಿಸ್ತಾರೆ. ಇಲ್ಲ ಅಂದ್ರೆ ಇಲ್ಲ. ಸರ್, ಇವಾಗ ಪ್ರತಿಯೊಂದು ಯೂನಿವರ್ಸಿಟಿಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಶನ್ ಇದೆ ಸರ್. ಅಲ್ಲಿ ಹುಡುಗರು ಸ್ಟ್ರೆಂತ್ ನಮ್ಮ ಕಡೆ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ನಮಗೆ 20 ಇಂಟೇಕ್ ಇದೆ ಸರ್. 5 ಸೆಲ್ಫ್ ಸಪೋರ್ಟಿಂಗ್ನಲ್ಲಿ 25 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಇದು ನಾವು ಇನ್ ಜನರಲ್ ಕರ್ನಾಟಕ ಸ್ಟೇಟ್ ನೋಡಿದ್ರೆ, ಸೊ ಸ್ಲೋಲಿ ಸ್ವಲ್ಪ ನಂಬರ್ ಆಫ್ ಏನು ಇಂಟೇಕ್ ಇದೆ, ಸ್ಟೂಡೆಂಟ್ಸ್ ಅಡ್ಮಿಷನ್ಸ್ ಏನಿದೆ ಕಡಿಮೆ ಆಗ್ತಾ ಇದೆ. ಸೊ ಇವಾಗ ಇವ್ರದ್ದು ಜಾಬ್ ಅಪಾರ್ಚುನಿಟೀಸ್ ಏನು ಹೇಗಿದೆ ಸರ್? ಇದು ಸರ್, ಒಂದು ಬೇಸಿಕಲಿ ಕಡಿಮೆ ಆಗ್ತಿದೆ ಅಂತ ಅಂದ್ರೆ, ಈಗ 2000ನೇ ಇಸ್ವಿಗೂ 2010ಕ್ಕೂ 90ರ ದಶಕಕ್ಕೂ ಕಾಲೇಜಸ್ ಇನ್ಕ್ರೀಸ್ ಆಗ್ತಾ ಇದೆ, ಯೂನಿವರ್ಸಿಟಿಗಳು ಇನ್ಕ್ರೀಸ್ ಆಗ್ತಾ ಇದ್ದಾವೆ, ಪ್ರೈವೇಟ್ ಯೂನಿವರ್ಸಿಟಿಗಳು ಬರ್ತಾ ಇದ್ದಾವೆ, ಪ್ರೈವೇಟ್ ಡಿಗ್ರಿ ಕಾಲೇಜಸ್ ಬರ್ತಾ ಇದ್ದಾವೆ. ನಮ್ಮದೇ ಸರ್ಕಾರದ ಪಬ್ಲಿಕ್ ಯೂನಿವರ್ಸಿಟಿಗಳು ಜಾಸ್ತಿ ಆಗಿದೆ. ಈಗ ಮೊದಲು ನೀವು ಗುಲ್ಬರ್ಗಾ ಯೂನಿವರ್ಸಿಟಿಗೆ 7 ಜಿಲ್ಲೆನೋ 6 ಜಿಲ್ಲೆನೋ ಬರ್ತಿತ್ತು. ಈಗ ನಿಮ್ಗೆ ಎಷ್ಟು 2 ಜಿಲ್ಲೆನೋ 3 ಜಿಲ್ಲೆನೋ ಬರ್ಬೋದು ಅನ್ಸುತ್ತೆ. ಒಂದೇ ಜಿಲ್ಲೆ ಕೆಲವರಿಗೆಲ್ಲ 2 ಜಿಲ್ಲೆ 3 ಜಿಲ್ಲೆ ಬರ್ತವೆ. ಸೊ ಈ ತರದ ಸ್ಕ್ಯಾಟರ್ಡ್ ಆಗೋದಿದೆಯಲ್ಲ, ಆಟೋಮೆಟಿಕಲಿ ಸ್ಟೂಡೆಂಟ್ಸ್ ಕಮ್ಮಿ ಆಗ್ತಾ ಹೋಗ್ತಾರೆ ಒಂದು. ಆಮೇಲೆ ಇನ್ನೊಂದು ಏನಾಗ್ಬಿಡುತ್ತೆ ಅಂತಂದ್ರೆ, ಜರ್ನಲಿಸಂ ಓದಿದ್ರೆ ಜಾಬ್ ಅಪರ್ಚುನಿಟೀಸ್ ಇಲ್ವಾ ಅನ್ನೋದೊಂದು ಭಯ. ಹಾಗೆ ನೋಡ್ಕೊಂಡ್ರೆ ಬೇರೆ ಎಲ್ಲ ಈ ಸೋಷಿಯಲ್ ಸೈನ್ಸ್ಗಳಿಗೆ, ಸಮಾಜ ವಿಜ್ಞಾನ ವಿಚಾರಗಳಿದಾವಲ್ಲ, ವಿಷಯಗಳು, ಇವಕ್ಕೆಲ್ಲ ಹೋಲಿಸ್ಕೊಂಡ್ರೆ ಹೆಚ್ಚು ಅವಕಾಶಗಳು ಜರ್ನಲಿಸಂ ಸ್ಟೂಡೆಂಟ್ಸ್ ಇದೆ. ಯಾಕೆ ಅಂದ್ರೆ ಅವನು ಹೆಚ್ಚು ವಿಶಾಲವಾದ ತಳಹದಿ ಮೇಲೆ ಕಲಿತಾ ಹೋಗ್ತಾನೆ. ಆಮೇಲೆ ಇಡೀ ನಮ್ಮ 115 ಕೋಟಿ 150 ಕೋಟಿ ಜನಸಂಖ್ಯೆಗೂ ರೀಚ್ ಆಗುವಂಥದ್ದು ಮೆಟೀರಿಯಲ್ ಅವನ ಹತ್ರ ಇರುತ್ತೆ. ನೀವು ಸೈಕಾಲಜಿ ಸೋಷಿಯಾಲಜಿ ಮಾಡಿದ್ರು ಒಂದು ಇದಕ್ಕೆ ಮಾತ್ರ ಸೀಮಿತ ಆಗ್ತಾರೆ. ಅವ್ರೇನು ಕಾಂಪಿಟೇಟಿವ್ ಎಕ್ಸಾಮ್ ತಗೊಂತಾರೆ, ಅದನ್ನ ಈತನೂ ತಗೊಬಹುದು.
ಇದಲ್ಲದೆ ಸರ್ಕಾರದಲ್ಲಿ ಕೆಲಸಗಳು ಸಿಗ್ತವೆ, ಸರ್ಕಾರದ ಇಲಾಖೆಗಳಲ್ಲಿ ಕೆಲಸ ಸಿಗ್ತವೆ. ಇವತ್ತು ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಪಬ್ಲಿಕ್ PROಗಳನ್ನ ತಗೊಳ್ತಾರೆ, ಆಲ್ಮೋಸ್ಟ್ ಆಲ್. ಇಂಡಸ್ಟ್ರೀಸ್ ಇರ್ಬೋದು, ಸಾಫ್ಟ್ವೇರ್ಸ್ ಇರ್ಬೋದು, ಎಲ್ಲರೂ ಕೂಡ. ಮತ್ತೆ ಕೇಂದ್ರ ಸರ್ಕಾರದಲ್ಲೂ ಇದಕ್ಕೆ ಅಂತ ಇಲಾಖೆ ಇದೆ, ಇನ್ಫಾರ್ಮೇಶನ್ ಬ್ಯೂರೋ. ಕರ್ನಾಟಕದಲ್ಲೂ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಇದೆ, ಸಚಿವಾಲಯ ಇದೆ. ಸೊ ಹಿಂಗಾಗಿ ಅವಕಾಶಗಳ ಏನು ಕೊರತೆ ಇಲ್ಲ. ಆದ್ರೆ ವಿದ್ಯಾರ್ಥಿಗಳಿಗೆ ಕಮಿಟ್ಮೆಂಟ್ ಇರಬೇಕು. ಆಮೇಲೆ ಒಂದು ನಮ್ಮ ಗ್ರಾಮೀಣ ಭಾಗದ ಯೂನಿವರ್ಸಿಟಿಗಳಲ್ಲಿ ಬರುವಂತ ಹುಡುಗರಿಗೆ ಏನ್ ಪ್ರಾಬ್ಲಮ್ ಅಂತ ಅಂದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಇವರು ಸ್ಟಿಕ್ ಆನ್ ಟು ಕರ್ನಾಟಕಕ್ಕೆ ಮಾತ್ರ ಉಳಿತಾರೆ. ಒನ್ಸ್ ಅವ್ರೇನಾದ್ರು ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತ ಆಗೋದ್ರೆ ಇಲ್ಲಿ ಯಾರು ಬುದ್ಧಿವಂತ ಇರ್ತಾನೆ ಅವನಿಗೆ ಅವಕಾಶಗಳು ಸಿಗ್ತಾ ಹೋಗ್ತವೆ. ಒಂಚೂರು ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರ್ತದೆ ಅವನ ಹತ್ರ, ಅವ್ನು ಎಲ್ಲಿ ಬೇಕಾದ್ರೆ ಸೆಟ್ ಆಗ್ತಾನೆ, ಫಿಕ್ಸ್ ಆಗ್ತಾನೆ, ಅವ್ನಿಗೆ ಅವಕಾಶಗಳು ಸಿಗ್ತವೆ. ಅದಕ್ಕಾಗೇನೆ ನಮ್ಮಲ್ಲಿ ಈಗ ಹೈಯರ್ ಎಜುಕೇಶನ್ ನಮ್ಮ ಡಾಕ್ಟರ್ MC ಸುಧಾಕರ್ ಅವರು ಸಚಿವರಾದ ನಂತರ ಹಲವಾರು ಪ್ರೋಗ್ರಾಮ್ಗಳನ್ನ ತಂದಿದ್ದಾರೆ ಇದಕ್ಕೆ ಅಂತಾನೆ. ಮಕ್ಕಳಿಗೆ ಇಂಗ್ಲಿಷ್ ಕಲಿಸೋದ್ರ ಬಗ್ಗೆ ವಾಧ್ವಾನಿ ಫೌಂಡೇಶನ್ ಅಂತ ಡಿಗ್ರಿ ಕಾಲೇಜಸ್ ಹುಡುಗರಿಗೆ ಇಂಗ್ಲಿಷ್ ಸ್ಕಿಲ್, ಅವನ್ನ ಹೆಂಗ್ ಮಾತಾಡಬೇಕು, ಇವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಅವ್ನ ಮೊಬೈಲ್ ಅಲ್ಲಿ ಒಂದು ಆಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು, ಅದೇ ಪಾಠ ಕಲಿಸುತ್ತೆ ಅವ್ನಿಗೆ. ಇಂಗ್ಲಿಷ್ ಅಲ್ಲಿ ಹೆಂಗ್ ಮಾತಾಡ್ಬೇಕು, ಹೆಂಗೆ ನೀನು ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ. ಇನ್ಕ್ಲೂಡಿಂಗ್ ಅದ್ರ ಪ್ರಕಾರ ನಾವು ಟೀಚಿಂಗ್ ಸ್ಟಾಫ್ ಕೂಡ, ರೂರಲ್ ಬೇಸ್ಡ್ ಟೀಚಿಂಗ್ ಸ್ಟಾಫ್ ಕೂಡ ಈ ರೀತಿಯ ತರಬೇತಿಗಳನ್ನ ಕೊಡುವಂತ ಪ್ರೋಗ್ರಾಮ್ ಹಾಕೊಂಡಿದ್ದಾರೆ. ಈ ತರ ಬಹಳಷ್ಟು ಸುಮಾರು 11 ಸಂಸ್ಥೆಗಳ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೇವೆ ಎಜುಕೇಶನ್ ಮಿನಿಸ್ಟ್ರಿ. ರಿಯಲಿ ಕಮೆಂಡಬಲ್ ವರ್ಕ್ ಸರ್. ಆ ಟೈಪ್ ಆದರೆ ರಿಯಲಿ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ರಿಯಲಿ ಎನ್ಹಾನ್ಸ್ ಆಗುತ್ತೆ ಸರ್ ನಮ್ಮ ಹುಡುಗರು ಅಂತ ಹೇಳ್ಬೋದು ಸರ್. ಇವಾಗ ಎಸ್ಪೆಷಲಿ ಈ ಜರ್ನಲಿಸಮ್ನಲ್ಲಿ ಎಥಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಸರ್. ಪ್ರತಿಯೊಂದು ಪ್ರೊಫೆಷನ್ ಎಥಿಕ್ಸ್ ಬೇಕೇ ಬೇಕು. ಬಟ್ ಕಂಪೇರ್ ಟು ಅದರ್ ಪ್ರೊಫೆಷನ್ಸ್ ಈ ಜರ್ನಲಿಸಮ್ನಲ್ಲಿ ಎಥಿಕ್ಸ್ ಬಹಳ ಇಂಪಾರ್ಟೆಂಟ್ ಅಂತ. ಯಾಕಂದ್ರೆ ದಿಸ್ ಆರ್ ಆಲ್ ದ ಮೀಡಿಯಾ ಪರ್ಸನ್ ಹೂ ವಿಲ್ ರೀಚ್ ಟು ದ ಅನ್ರೀಚ್ಡ್. ಈಗ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಡೆಮೋಕ್ರಸಿನಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಇವು 3 ಅಫಿಷಿಯಲಿ 3 ಅಂಗಗಳು ಡೆಮೋಕ್ರಸಿನಲ್ಲಿ. ಇದನ್ನ ಬಿಟ್ಟು 4ನೇ ಅಂಗಸಂಸ್ಥೆ ಯಾವುದಪ್ಪ ಅಂದ್ರೆ ಪತ್ರಿಕೋದ್ಯಮ, ಜರ್ನಲಿಸಂ. ಸೊ ಹಿಂಗಾಗಿ ಇದು ಏನು ಅಫಿಷಿಯಲಿ ಅಲ್ಲದೆ ಇದ್ರು ಕೂಡ ಇಸ್ ಒನ್ ಆಫ್ ದ ಪಾರ್ಟ್ ಅಂತ ಹೇಳಿ ಪತ್ರಿಕೋದ್ಯಮವನ್ನ ಕರೆಯೋದು. ಸೊ ಹಂಗಾಗಿ ಇಲ್ಲಿ ಅಕೌಂಟಬಿಲಿಟಿ ಇಲ್ಲ ಅಂತ ಅಂದ್ರೆ ಅದಕ್ಕೆ ಬೆಲೆನೇ ಇಲ್ಲ. ಅಕೌಂಟಬಿಲಿಟಿಯ ಮತ್ತೊಂದು ಅರ್ಥನೇ ಜರ್ನಲಿಸಂ. ಯಾಕಂದ್ರೆ ಯಾವಾಗ ಈ 3 ಅಂಗಗಳಿಂದ ಜನಸಾಮಾನ್ಯರಿಗೆ ನ್ಯಾಯ ಸಿಗಲ್ವೋ, ನ್ಯಾಯ ದಕ್ಕಲ್ವೋ ಅಂತ ಸಂದರ್ಭದಲ್ಲಿ ಈ 3 ಸಂಸ್ಥೆಗಳಿಗೆ ಅಂದ್ರೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗಕ್ಕೆ ಆ ಇಶ್ಯೂನ, ಆ ಸಬ್ಜೆಕ್ಟ್ ಅನ್ನು ಪ್ರೊಜೆಕ್ಟ್ ಮಾಡೋದಿದೆಯಲ್ಲ, ಅದೇ ಪತ್ರಿಕಾರಂಗ. ಪತ್ರಿಕಾರಂಗ ಅದಕ್ಕೆ ಯೂಸ್ ಆಗುತ್ತೆ. ಇದರ ಉದ್ದೇಶ ಮೀಡಿಯಾ ಇಸ್ ಎ ಮೇನ್ ಕಾಸ್ ಈಸ್ ಯಾವುದನ್ನ ಈ 3 ಅಂಗಗಳು ನಾವು ಪ್ರಜಾಪ್ರಭುತ್ವದಲ್ಲಿ ಅಂದ್ರೆ ನಿರ್ಲಕ್ಷಿಸಿರ್ತವೋ ಅಥವಾ ಗಮನಕ್ಕೆ ಬಂದು ಅಂಥವನ್ನ ಈ ಗಮನಕ್ಕೆ ತಂದು ಅವ್ರಿಗೆ ನ್ಯಾಯವನ್ನ, ಸಾಮಾಜಿಕ ನ್ಯಾಯವನ್ನ ಕೊಡಿಸುವಂತ ಮಹತ್ತರವಾದಂತ ಜವಾಬ್ದಾರಿ ಇರೋದೇ ಪತ್ರಿಕಾರಂಗದ ಮೇಲೆ. ಆದ್ರೆ ನಮ್ಮಲ್ಲಿ ಇವತ್ತು ಅದು ಎಲ್ಲರೂ ಆರೋಪ ಮಾಡೋದೇನಂತಂದ್ರೆ ಇಲ್ಲವೇ ಇಲ್ಲ, ಹಂಗೆ ಇಲ್ಲವೇ ಇಲ್ಲ ಅಂತ. ಈಗ ಇಟ್ಸ್ ಎ ಲೈಫ್ ಸೈಕಲ್. ಇಲ್ಲ 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 ಅಂತಿರ್ತೀವಿ, ಒಂದೊಂದ್ಸರಿ ತಾನಾಗೆ ಅದು ರೂಪುಗೊಳ್ಳುತ್ತೆ, ಅದೆಲ್ಲ ನಿರ್ನಾಮ ಆಗುತ್ತೆ. ಮತ್ತೆ ಅಗೇನ್ ಹೊಸ ಹುಟ್ಟು ಬಂದೇ ಬರುತ್ತೆ. ಹಳೆ ಹುಟ್ಟಲ್ಲೇ ಯಾರು ಕಾಲ ಸೋಸಕ್ಕಾಗಲ್ಲ. ವಿ ಹ್ಯಾವ್ ಟು ವೇಟ್ ಸಮ್ ಟೈಮ್. ಅಬ್ಬರದಲ್ಲಿ ಒಂದೊಂದ್ಸರಿ ಈಗ ಇಟ್ಸ್ ಎ ಟೈಮ್, ಒಂಥರ ಬಂಪರ್ ಬೆಳೆ ಅಂತಾರೆ ಅಗ್ರಿಕಲ್ಚರ್. ಹಂಗೆ ಈಗ ಈ ಇದಕ್ಕೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಇವು ಅಬ್ಬರ ಆರ್ಭಟದಿಂದ ಜನ ಒಂಚೂರು ಬೆಸ್ತು ಬಿದ್ದಿದ್ದಾರೆ. ಕ್ರಮೇಣ ಕಮ್ಮಿ ಆಗ್ತದೆ ಅಥವಾ ಜನ ತಿರಸ್ಕರಿಸ್ತಾರೆ. ಈಗ ಅದೆಲ್ಲ ಸಾಮಾನ್ಯ ಸರ್. ಜನ ಯಾವುದನ್ನ ನಾವು ಬಹಳ ಪ್ರೀತಿಸ್ತೀವೋ ಅಷ್ಟೇ ಬೇಗ ನಿರ್ಲಕ್ಷಿಸ್ಬಿಡ್ತೀವಿ. ಹೋಗುತ್ತೆ. ಗಾಬರಿ, ಆತಂಕಗಳು ಅವಶ್ಯಕತೆ ಇಲ್ಲ. ನಮಗ್ ಬೇಡವಾ ಅದ್ ನೋಡದೆ ಇದ್ರೆ ಆಯ್ತು. ಜನ ಒಂದ್ಸರಿ ಅದ್ ಬೇಡ, ಚೆನ್ನಾಗಿಲ್ಲ, ನೋಡಲ್ಲ ಅಂತ ಹೋಯ್ತು ಅಂದ್ರೆ ತಾನಾಗೆ ಒಂದು ಮೂಲೆ ಗುಂಪು ಸೇರ್ಬಿಡ್ತಾರೆ. ಸರ್, ಇದು ಕೊನೆಯದಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಹಿಂದುಳಿದ ಅಂತ ಹೇಳ್ತಾರೆ. ಅದೊಂದು ನಾಟ್ ಬ್ಯಾಕ್ವರ್ಡ್, ಇಟ್ ಇಸ್ ಡೆವಲಪಿಂಗ್ ರೀಜನ್ ಸರ್. ಸೊ ಇದ್ರ ಬಗ್ಗೆ ವಿತ್ ರೆಸ್ಪೆಕ್ಟ್ ಟು ಎಜುಕೇಶನ್ ತಮಗೆ ಏನ್ ಅನ್ಸುತ್ತೆ ಸರ್? ಈಗ ಸರ್ಕಾರಗಳ ವತಿಯಿಂದ ಈ 371J ಬಂದ ಮೇಲೆ ಸಾಕಷ್ಟು ಆದ್ಯತೆ ಮತ್ತು ಪ್ರಾಮುಖ್ಯತೆ ಈ ಭಾಗದ ಶಿಕ್ಷಣಕ್ಕೆ ಸಿಗ್ತಾ ಇದೆ. ಪ್ರೈಮರಿ ಶಿಕ್ಷಣ ಇರ್ಬೋದು, ಹೈಯರ್ ಎಜುಕೇಶನ್ ಶಿಕ್ಷಣ ಇರ್ಬೋದು, ಮತ್ತೊಂದಿರ್ಬೋದು, ಮತ್ತೆ ಬೇರೆ ಎಲ್ಲ ಥರದ್ದು 371J ಪ್ರಕಾರ. ಹಾಗಾಗಿ ಶಿಕ್ಷಣಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ, ಆಮೇಲೆ ಉದ್ಯೋಗಕ್ಕೆ ಈಗ ಹೆಚ್ಚಿನ ಅವಕಾಶಗಳು ಸಿಗ್ತಾ ಇದೆ ಈ ಭಾಗದ ಜನಕ್ಕೆ.
ಅದು ಯಾಕೆ ಹಿಂದುಳಿದ್ರು, ಏನ್ ಕಾರಣ ಎತ್ತ ಅನ್ನೋದನ್ನ ಚರ್ಚೆ ಮಾಡೋದಕ್ಕಿಂತ ಈ ಭಾಗಕ್ಕೆ ನ್ಯಾಯ ದಕ್ಕಬೇಕು ಅನ್ನೋ ಕಾರಣಕ್ಕೆ ಸರ್ಕಾರಗಳು ಅದನ್ನು ಮಾಡಿವೆ. ಈ ಭಾಗದ ಏನು ಲೀಡರ್ಸ್ ಬಹಳ ಹೋರಾಟ ಮಾಡಿ ಸುಪ್ರೀಂ ಜೈಲ್ ತಂದಿದ್ದಾರೆ. ಅದು ಅನುಕೂಲ ಆಗುತ್ತೆ. ಆದ್ರೆ ಜನ ವೆಯ್ಟ್ ಮಾಡಬೇಕು, ವೆಯ್ಟ್. ಆಮೇಲೆ ಯಾವುದೇ ಸರ್ಕಾರದ ನೀತಿಗಳು ತೀರ್ಮಾನ ಆದ ತಕ್ಷಣ ಇಂಪ್ಲಿಮೆಂಟ್ ಆಗಲ್ಲ. ಇಟ್ ಟೇಕ್ಸ್ ಟೈಮ್. ಇವತ್ತು ಒಂದು ಆದೇಶ ಆದ್ರೆ ಅದು ಇಂಪ್ಲಿಮೆಂಟ್ ಆಗೋ ಅಷ್ಟರಲ್ಲಿ ಒಂದು 4 ತಿಂಗಳು 5 ತಿಂಗಳು ಬೇಕಾಗ್ತದೆ, 6 ತಿಂಗಳು ಬೇಕಾಗ್ತದೆ. ಕೆಲವಕ್ಕೆ ಮೇಜರ್ಗೆ ಒಂದು ವರ್ಷನೇ ಆಗ್ತದೆ. ಈ ಅಪಾಯಿಂಟ್ಮೆಂಟ್ಗಳಲ್ಲಿ ಕಾನೂನು ತೊಡಕುಗಳಿರ್ತವೆ, ಮತ್ತೊಂದು ರಿಸರ್ವೇಶನ್ ಪಾಲಿಸಿ ಪ್ರಾಬ್ಲಮ್ ಇರ್ತವೆ, ಇವೆಲ್ಲ ಇರ್ತವೆ. ಬಟ್ ಶೈಕ್ಷಣಿಕವಾಗಿ ಈ ಭಾಗ ಇನ್ನೊಂದು 10 ವರ್ಷ ಬಿಟ್ಟು ನೋಡಿ, ಉದ್ಯೋಗ ಮತ್ತೆ ಶೈಕ್ಷಣಿಕವಾಗಿ ಬಹಳ ಮುಂದುವರಿಯುತ್ತೆ. ಯಾಕಂದ್ರೆ ಇಲ್ಲೂ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಒಳ್ಳೊಳ್ಳೆ ಶಿಕ್ಷಣ ಸಂಸ್ಥೆಗಳಿವೆ ಈ ಭಾಗದಲ್ಲಿ. ಸೊ ಹಂಗಾಗಿ ಇಟ್ ವಿಲ್ ಯೂಸ್ಫುಲ್, ಖಂಡಿತ ಉಪಯೋಗ ಆಗುತ್ತೆ. Yes, sir. Thank you, sir. Thank you very much. On behalf of the Gulbarga University, particularly on behalf of Honorable Vice Chancellor and entire teaching, non-teaching and students community, I acknowledge with high sense of gratitude to Sri B.S. Satyanarayana ji for sparing your valuable time in this multimedia center and sharing your valuable advice to our students and scholars. Thank you very much, sir. Thank you. Thank you.